ಎಲ್ಲರೂ ಹಂಗೆ ಒಟ್ಟಿಗೆ ನಿಂತ್ಕೊಡೆ. ಸ್ಮೈಲ್ ಮಾಡಿ ಎಲ್ಲರೂ. ಹಾಗೆ ಇನ್ನೊಂದು ಸ್ಮೈಲ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಕ್ರೈಮ್ ಟಾಕೀಸ್. ಸಂತೋಷ್ ಒಬ್ಬ ಯುವ ವಕೀಲ, ತುಂಬ ಜಾಣ ಕೂಡ. ಸವಿತ್ ಒಬ್ಬ ಅನಾಥ ಹಳ್ಳಿ ಹುಡುಗಿ. ಅವಳ ಕೇಸ್ ನಡೆಸೋ ಸಲುವಾಗಿ ಇಬ್ಬರು ಪರಿಚಯ ಆಗುತ್ತೆ. ಅದು ನಿಧಾನವಾಗಿ ಪ್ರೀತಿ ತಿರುಗುತ್ತೆ. ಸಂತೋಷ್ ಅಪ್ಪನಿಗೆ ಮದುವೆ ಇಷ್ಟ ಇಲ್ಲದ ಕಾರಣ ಸವಿತಾ ಹಾಗೂ ಸಂತೋಷ್ನ ವೆಲ್ ವಿಶರ್ಸ್ ಆದ ಜಗದೀಶ್ ಹಾಗೂ ರಾಜೇಶ್ ಅವರೇ ಮುಂದೆ ನಿಂತು ಮದುವೆನ ನಡೆಸ್ಕೊಡ್ತಾರೆ. ಮದುವೆ ಆದಮೇಲೆ ಹನಿಮೂನ್ಗೆ ಹೋಗ್ಬೇಕಾದವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಮದುವೆ ಆದ ಮಾರನೇ ದಿನನೇ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಏನಾಯ್ತು ನೀವೇ ನೋಡಿ. ಉಮೇಶ್, ಇದನ್ನ ಇವತ್ತೇ ಸಬ್ಮಿಟ್ ಮಾಡ್ಬಿಡಿ. ಸರ್ ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ನೋಡಿ, ಭಯ ಪಡುವಂಥ ಅಗತ್ಯ ಇಲ್ಲ. ಏನಾಯ್ತು ಅಂತ ಎಲ್ಲ ಕ್ಲಿಯರ್ ಆಗಿ ಹೇಳಿ. ಇವತ್ತು ಬೆಳಗ್ಗೆ ಇವ್ರು ಬ್ಯುಸಿ ಇದ್ರು ಅಂತ ನನ್ನ ಬಿಲ್ಡರ್ ಬಲ್ಲಾಳ್ ಜೊತೆ ಪ್ರಾಪರ್ಟಿ ನೋಡಕ್ ಹೋಗಿದ್ದೆ. ಅಲ್ಲಿ ಸರ್, ಏನು ನಡೀತು ಅಂತ ನಾನು ಹೇಳ್ತೀನಿ. ಐ ಆಮ್ ಸಾರಿ ಮಿಸ್ಟರ್ ಬಳ್ಳಾಳ್, ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಕೇಸ್ನ ಅಟೆಂಡ್ ಮಾಡಲೇಬೇಕು. ಓಕೆ ನೋಡಿ, ಅವ್ರು ಕಾಯೋದಾದರೆ ಕಾಯಲಿ, ಇಲ್ಲಾಂದರೆ ಅವ್ರ ಇಷ್ಟ. ಏನಾಯ್ತು? ಒಂದು ನಿಮಿಷ ಮಿಸ್ಟರ್ ಬಳ್ಳಾಳ್, ನಾವು ಆ ಪ್ರಾಪರ್ಟಿನ ನೋಡೋದಾದರೆ ಬೆಳಗ್ಗೆನೇ ಹೋಗ್ಬೇಕಂತೆ. ಅಷ್ಟೇ ತಾನೇ? ನೀವು ಆ ಪ್ರಾಪರ್ಟಿ ತಗೋತಿರೋದು ಯಾರಿಗೋಸ್ಕರ? ಇನ್ಯಾರಿಗೋಸ್ಕರ? ನಮಗೋಸ್ಕರ. ಅಂದಮೇಲೆ ಚಿಂತೆ ಯಾಕೆ? ನೀವು ಕೋರ್ಟ್ಗೆ ಹೋಗಿ, ನಾನು ಹೋಗಿ ಆ ಪ್ರಾಪರ್ಟಿ ನೋಡ್ಕೊಂಡು ಬರ್ತೀನಿ. ದಟ್ಸ್ ಸೋ ಸ್ವೀಟ್ ಆಫ್ ಯು. ಪಕ್ಕ ಅಲ್ಲ? ಮಿಸ್ಟರ್ ಬಳ್ಳಾಳ್, ಒಂದು ಕೆಲಸ ಮಾಡಿ ಮಿಸ್ಟರ್ ಬಳ್ಳಾಳ್, ಆ ಪ್ರಾಪರ್ಟಿ ಅಡ್ರೆಸ್ನ ನಂಗೆ ಕಳಿಸ್ಬಿಡಿ. ನಾನು ಹೆಂಡತಿ ವಿಸಿಟ್ ಮಾಡ್ತಾಳೆ. ಡಾರ್ಲಿಂಗ್, ನಾನು ಸಂಜೆ ವಾಪಸ್ ಬಂದಮೇಲೆ ಮಾತಾಡೋಣ. ಐನೋ ನಾವಿಬ್ಬರು ಈಗ ಹನಿಮೂನ್ ಹೋಗಬೇಕಿತ್ತು. ಬರೀ 2 ದಿನ ನಂಗೆ ಟೈಮ್ ಕೊಡಿ. ಈ ಕೇಸ್ ತುಂಬ ಇಂಪಾರ್ಟೆಂಟ್. ಈ ಕೇಸ್ ಮುಗಿದ ತಕ್ಷಣ ವಿ ವಿಲ್ ಫ್ಲೈ. ಮೊದಲು ಕೆಲಸ ಇಂಪಾರ್ಟೆಂಟ್, ಮಿಕ್ಕಿದೆಲ್ಲ ಆಮೇಲೆ. ಈಗಾಗಲೇ ಟೈಮ್ ಆಗಿದೆ, ನೀವು ಓಡಿ ಟೈಮ್ ಆಗಿದೆ. ಸಂತೋಷ್ ನನಗೆ ಅಡ್ರೆಸ್ ಫಾರ್ವರ್ಡ್ ಮಾಡಿದ್ರು. ನಾನು ಕರೆಕ್ಟ್ 11 ಗಂಟೆಗೆ ಆ ಪ್ರಾಪರ್ಟಿ ನೋಡಕ್ ಹೋದೆ. ಅಲ್ಲಿ ಆ ಬಲ್ಲಾಳ್ ಕೂಡ ಇದ್ದ. ಆಮೇಲೆ ಮೇಡಮ್, ಪ್ಲೀಸ್ ಕಮ್ ಇನ್. ಬೈ ದ ಬೈ, ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ವೆಡ್ಡಿಂಗ್. ಮನೆ ನೋಡೋಣವಾ? ಆಫ್ ಕೋರ್ಸ್, ವೈ ನಾಟ್? ಪ್ಲೀಸ್. ಐ ಮಸ್ಟ್ ಸೇ ಯು ಆರ್ ವೆರಿ ಲಕ್ಕಿ, ಬಿಕಾಸ್ ಇಂಥ ಪ್ರೈಮ್ ಲೊಕೇಶನಲ್ಲಿ ಇಷ್ಟು ಕಡಿಮೆಗೆ ಫ್ಲ್ಯಾಟ್ ಸಿಕ್ಕಿರೋದು. ಬೈ ದ ಬೈ, ಸಂತೋಷ್ ಇಸ್ ವೆರಿ ಲಕ್ಕಿ ನಿಮ್ಮಂಥ ಸುಂದರವಾದ ಹೆಂಡತಿ ಸಿಕ್ಕಿರೋದಕ್ಕೆ. ಮೇಡಮ್, ಎಕ್ಸ್ಕ್ಯೂಸ್ ಮೀ, ನನಗೊಂದು ಫೋನ್ ಬಂದಿದೆ. ಹೀಗೆ ಮಾಸ್ಟರ್ ಬೆಡ್ರೂಮ್ ಇದೆ, ನೀವು ನೋಡ್ತಾ ಇರಿ. ಏನ್ರಿ ಮಾಡ್ತಾ ಇದ್ದೀರಾ? ಅಯ್ಯೋ,
ನೆನ್ನೆ ತಾನೇ ಫಸ್ಟ್ ನೈಟ್ ಮುಗಿದಿದೆ. ಆ ಮಂಚ ಗಟ್ಟಿ ಇತ್ತು, ಈ ಮಂಚ ಗಟ್ಟಿ ಇದೆ ನೋಡೋದು ಬೇಡವಾ? ಏಯ್ ಏನು ಮಾಡ್ತಿದ್ಯಾ? ಸರಿರಲ್ಲ. ನೋಡಿ, ಆಗಬಾರದು ಆಗೋಗಿದೆ. ಐ ರಿಯಲಿ ಸಾರಿ ಫಾರ್ ದಟ್. ಸರ್ ಪ್ಲೀಸ್ ಅವರನ್ನು ಈಗಲೇ ಅರೆಸ್ಟ್ ಮಾಡಿ. ನೋಡಿ ಮಿಸ್ಟರ್ ಸಂತೋಷ್, ನೀವು ಒಬ್ಬರು ಲಾಯರ್ ಆಗಿರೋದ್ರಿಂದ ನಿಮಗೆ ಪ್ರೊಸೀಜರ್ ಗೊತ್ತಿರಬೇಕು. ಕಂಟ್ರೋಲ್ ಯುವರ್ ಸೆಲ್ಫ್. ಜಾನಕಿ ಸರ್. ಇವ್ರನ್ನ ಆದಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡೋಗಿ ಮೆಡಿಕಲ್ ಮಾಡಿಸ್ಕೊಂಬನ್ನಿ. ಓಕೆ ಸರ್. ಕೂತ್ಕೊಳ್ಳಿ. ನಾನು ಯಾರು ಅಂತ ನಿಮ್ಮ ಇನ್ಸ್ಪೆಕ್ಟರ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿನ್ನಂಥ ರೇಪಿಸ್ಟನ್ನ ನಡು ರೋಡಲ್ಲಿ ಒದ್ದು ಎಳ್ಕೊಂಬರ್ಲಿಲ್ಲ ನೋಡು, ಅದು ನಿನ್ನ ಪುಣ್ಯ. ಸರ್, ನೀವೇನು ಹೇಳ್ತಾ ಇದ್ದೀರಾ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇವತ್ತು ಬೆಳಗ್ಗೆ ಮನೆ ತೋರಿಸ್ತೀನಿ ಅಂತ ಸವಿತಾ ಅವ್ರನ್ನ ಕರ್ಕೊಂಡೋಗಿ ರೇಪ್ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ. ಅಲ್ಲ ಇನ್ಸ್ಪೆಕ್ಟ್ರೆ, ಅವಳು ಹೇಳಿದ್ದೆಲ್ಲ ನಂಬ್ತೀರಾ ನೀವು? ಸರ್, ಹುಡಿಗಾಸ್ ತಗೊಂಡು ಮನೆ ತೋರಿಸೋ ಬ್ರೋಕರ್ ಅಲ್ಲ ನಾನು. ಈ ಊರಲ್ಲಿ ದೊಡ್ಡ ಬಿಲ್ಡರ್ ಅಂತ ಒಳ್ಳೆ ಹೆಸರಿದೆ ನನಗೆ. ಹೌದಾ? ನಿಜ ಹೇಳ್ತೀಯೋ ಇಲ್ವೋ? ಸರ್, ಕೈಯೆಲ್ಲ ಎತ್ತಕ್ಕೆ ಹೋಗ್ಬೇಡಿ. ಹೇಳ್ತೀನಿ ಏನು ಅಂತ, ನಿಜ ನಾನೇ ಹೇಳ್ತೀನಿ. ಸರ್, ಆಫೀಸ್ ಸ್ಟಾಫ್ನ ಕಳಿಸೋನಿದ್ದೆ. ಆದರೆ ಸವಿತಾನೇ ಫೋನ್ ಮಾಡಿಬಿಟ್ಟು ಪ್ಲೀಸ್ ನೀವೇ ಬನ್ನಿ ಅಂತ ಕೇಳ್ಕೊಂಡ್ಲು. ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆಗಲೇ ಅವಳು ಕಾಯ್ತಾ ಇದ್ಲಲ್ಲಿ. ಹಾಂ, ಪ್ಲೀಸ್ ಕಮಿನ್ ಮೇಡಮ್. ಬೈ ದ ಬೈ, ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ವೆಡ್ಡಿಂಗ್. ಮನೆ ನೋಡೋಣವಾ? ಹಾಂ ಪ್ಲೀಸ್. ಸಂತೋಷದ ಲಕ್ಕಿಗೈ, ನಿಮ್ಮಂಥ ಸುಂದರವಾದ ಹೆಂಡತಿ, ಇಂಥ ಸುಂದರವಾದ ಮನೆ, ಡಬಲ್ ಜಾಕ್ಪಾಟ್ ಅವ್ರಿಗೆ. ಆದ್ರೆ ನಾನು ಲಕ್ಕಿ ಅಲ್ವಲ್ಲ? ಮೇಡಮ್ ಏನು ಹೇಳ್ತಾ ಇದ್ದೀರಾ? ಕಾರ್ ಚೆನ್ನಾಗಿದೆ ಅಂತ ತಗೊಂಡು ಯೂಸ್ ಮಾಡದೆ ಹಾಗೆ ನಿಲ್ಸಿದ್ರೆ ಏನು ಪ್ರಯೋಜನ ಹೇಳಿ? ಅದರಲ್ಲೊಂದು ಲಾಂಗ್ ಡ್ರೈವ್ ಹೋಗಬೇಕು. ಮೇಡಮ್, ಒಂದು ಫೋನ್ ಬಂದಿದೆ. ಮಾಸ್ಟರ್ ಬೆಡ್ರೂಮ್ ಈ ಕಡೆ ಇದೆ, ನೀವು ನೋಡ್ತಾ ಇರಿ. ಆಯ್ತಾಯ್ತು, ಓಕೆ. ಎಕ್ಸ್ಕ್ಯೂಸ್ ಮೇಡಮ್, ನಾನು ಆಮೇಲೆ ಬರ್ತೇನೆ. ಹಲೋ, ಈಗ ತಾನೇ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ರಿ. ಈ ಬ್ಯೂಟಿಫುಲ್ ಹುಡುಗಿ ನಿಮಗೆ ಬೇಡವಾ? ಹೆಣ್ಣು ತಾನಾಗೇ ಹತ್ರ ಬಂದಾಗ ಬೇಡ ಅನ್ನೋಷ್ಟು ಮುಟ್ಟಾಳ ನಾನಲ್ಲ. ಆಮೇಲೆ ಅವಳ ಬಿಹೇವಿಯರು, ಅವಳ ಮಾತು ಎಲ್ಲ ಚೇಂಜ್ ಆಗೋಯ್ತು. ಅಬ್ಬಾ ಚಿನ್ನ, ನನ್ನ ಜೀವನದಲ್ಲಿ ಎಷ್ಟೋ ಜನ ಹುಡುಗಿರನ್ನ ಅನುಭವಿಸಿದ್ದೀನಿ. ಆದರೆ ನಿಜವಾದ ಸ್ವರ್ಗ ಸುಖ ಏನು ಅಂತ ಇವತ್ತೇ ಗೊತ್ತಾಗಿದೆ. ಈ ಸುಖಕ್ಕೂ ಒಂದು ರೇಟ್ ಇದೆ. ನೀನು ಅದನ್ನು ಕೊಡದೇ ಇದ್ರೆ ನರಕದ ಸುಖ ಏನು ಅಂತಲೂ ತೋರಿಸ್ಬೇಕಾಗತ್ತೆ. ನಿನ್ನ ಮಾತಿನ ಅರ್ಥ ಆಗಲಿಲ್ಲ. ಅರ್ಥ ಮಾಡಿಸ್ತೀನಿ. ಈ ಸುಖದ ಬೆಲೆ 50 ಲಕ್ಷ. ನೀನು ಅದನ್ನು ನನಗೆ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ಬೇಕಾಗತ್ತೆ. ಜೋಕ್ ಆಫ್ ದಿ ಇಯರ್, ವೆರಿ ಗುಡ್ ಜೋಕ್. ನೋಡೋ, ನಿನ್ನ ಹನಿಮೂನ್ ಮುಗಿದ್ಮೇಲೆ ನಾನು ಬೇಕು ಅನ್ಸಿದ್ರೆ ಯು ಹ್ಯಾವ್ ಮೈ ನಂಬರ್, ರೈಟ್? ಬಾಯ್. ನಿನ್ನ ಕತೆನ
ತುಂಬ ಚೆನ್ನಾಗಿ ಹೇಳ್ತೀಯ, ಆದರೆ ನಾನು ಕನ್ವಿನ್ಸ್ ಆಗಲಿಲ್ಲ. ಸರ್, ನೀವೇ ಸ್ವಲ್ಪ ಯೋಚನೆ ಮಾಡಿ. ನಾನು ಹೋಗಿ ರೇಪ್ ಮಾಡಿದರೆ ನಾನೇ ಆಫೀಸಲ್ಲಿ ಇರ್ತಾ ಇದ್ದೆ. ಆಂಟಿಸಿಪೇಟ್ರಿ ಬೇಲ್ ತೊಗೊಳೋದಕ್ಕೆ ಅಪ್ಸ್ಕ್ಯಾಂಡ್ ಆಗ್ತಾ ಇರಲಿಲ್ವಾ? ಅವಳು ತುಂಬ ಚಾಲಾಕಿದ್ದಾಳೆ. ನಿಜವಾಗ್ಲೂ ನಾನೇ ರೇಪ್ ಮಾಡಿದ್ದೀನಿ ಅಂತ ನಿಮ್ಗೆ ಪ್ರೂವ್ ಆದರೆ ಯಾವ ಬೇಕಾದ್ರೂ ಒಂದು ಅರೆಸ್ಟ್ ಮಾಡ್ಬೋದು. ಈ ಊರಲ್ಲಿರೋ ನನಗೆ ಒಳ್ಳೆ ಹೆಸರನ್ನ ಹಾಳು ಮಾಡಬೇಕು ಅಂತಾನೆ ಈ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ. ಹಲೋ ಸರ್. ಎಸ್ ಸರ್. ಹಾಂ ಸರ್, ಹಾಗೆ ಆಗಲಿ ಸರ್. ನಿಮ್ಮಂಥ ದೊಡ್ಡ ವ್ಯಕ್ತಿಗಳ ಕತೆ ಎಲ್ಲ ಇಷ್ಟೇ. ಈಗ ಹೋಗ್ಬೋದು, ಮೆಡಿಕಲ್ ರಿಪೋರ್ಟ್ ಬರಲಿ, ಮತ್ತೆ ಕರೆಸ್ಕೋತೀನಿ. ನಾನು ಖಂಡಿತ ಬರ್ತೀನಿ. ಸಂತೋಷ್, ಈ ಟೈಮಲ್ಲಿ ನೀನು ನನ್ನ ಜೊತೆ ಇರಬೇಕು. ಆದರೆ ನೀನು ನೋಡಿದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ. ಇಷ್ಟು ದಿನ ನೀನು ಇಲ್ಲದೆ ಬದುಕೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದೆ, ಆದರೆ ಈಗ ನಾನೇ ನಿನಗೆ ಬೇಡವಾದ್ನ. ನಾವೆಷ್ಟೇ ಡಿಸ್ಕಸ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ನಾನಿನ್ನ ಪ್ರೀತಿಸಿ ಮದುವೆ ಆದೆ ನಿಜ, ಆದರೆ ಹೀಗೆಲ್ಲ ಆಗುತ್ತೆ ಅಂತ ನನಗೆಲ್ಲಿ ಗೊತ್ತಿತ್ತು? ಮೊದಲೇ ನಮ್ಮ ಅಪ್ಪನಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ ನಿನಗೂ ಗೊತ್ತು. ಈಗ ಈ ಕಳಂಕ ಬೇರೆ. ಛೇ, ನನ್ನ ಫ್ರೆಂಡ್ಸು, ನೆಂಟರು, ಮೇಲಾಗಿ ಸಮಾಜ ಎಲ್ಲರೂ ಎದುರಿಸೋ ಧೈರ್ಯ ನನಗಿಲ್ಲ. ಅದಕ್ಕೆ ಇವಾಗ ಏನು ಮಾಡೋಣ ಅಂತಿದ್ಯಾ? ನನಗಂತೂ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ನಾಳೆನೇ ಪೇಪರ್ಸ್ ರೆಡಿ ಮಾಡ್ಕೊಂಡು ಬರ್ತೀನಿ. ಪೇಪರ್ಸಾ? ಹೌದು, ನಮ್ಮಿಬ್ಬರ ಡೈವರ್ಸ್ ಪೇಪರ್ಸ್. ಎನಿ ಅಪ್ಡೇಟ್ಸ್? ಸರ್, ಸವಿತಾ ಮತ್ತು ಬಲ್ಲಾಳ್ ಇವರಿಬ್ಬರು ಮೆಡಿಕಲ್ ರಿಪೋರ್ಟ್ಸ್ ಬಂದಿದೆ. ಸರ್, ಮೆಡಿಕಲ್ ರಿಪೋರ್ಟ್ಸ್ ಪ್ರಕಾರ ಇವರಿಬ್ಬರ ಮಧ್ಯೆ ಇಂಟರ್ ಕೋರ್ಸ್ ನಡೆದಿರೋದು ಪಕ್ಕ. ಸೂಪರ್ ಶೆಟ್ಟಿ, ಅಲ್ಲಿಗೆ ಕೇಸೇ ಕ್ಲೋಸ್. ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ಬಲ್ಲಾಳ್ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಎಲ್ಲ ವ್ಯವಸ್ಥೆ ಮಾಡಿ. ಓಕೆ ಸರ್. ಹಲೋ ಹಲೋ ಸವಿತಾ, ಯಾಕಮ್ಮ, ಏನಾಯ್ತು? ಸವಿತಾ, ಏನಾಯ್ತು ಅಂತ ಹೇಳಮ್ಮ. ಅದು ಬಿಟ್ಟು ನೀನು ಒಂದೇ ಸಮ ಆಳ್ತಾ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಸಮಾಧಾನ ಮಾಡ್ಕೋ, ಏನು ಅಂತ ಹೇಳಮ್ಮ. ಅದು ಅಂಕಲ್, ಅಂಕಲ್, ಆ ಬಲ್ಲಾಳ್ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದೀವಿ. ಆದರೆ ಸಂತೋಷ್ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ನೋಡಮ್ಮ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ. ಯಾರೇ ಆದರೂ ಇಂಥ ಸಂದರ್ಭದಲ್ಲಿ ಸಿಟ್ಟು ಮಾಡ್ಕೊಳ್ಳೋದು ಸಹಜ. ಈ ಸಿಟ್ಟು ಸಿಡುಕು ಎಲ್ಲ ಒಂದೆರಡು ದಿನ ಅಷ್ಟೇ. ನೀನೇ ತಾಳ್ಮೆಯಾಗಿರ್ಬೇಕು. ಅಂಕಲ್, ಅವ್ರ ಕೋಪ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಅವ್ರು ನನಗೆ ಡಿವೋರ್ಸ್ ಕೊಡಕ್ಕೆ ರೆಡಿ ಆಗಿದ್ದಾರೆ ಅಂಕಲ್. ಏನೋ ಡಿವೋರ್ಸಾ? ನಾವೆಲ್ಲ ಇರೋ ತನಕ ಹಾಗಾಗೋಕ್ ಬಿಡಲ್ಲ, ಯೋಚನೆ ಮಾಡಬೇಡ. ಅಂಕಲ್, ನನಗಿವಾಗ ನೀವೇ ದಿಕ್ಕು.
ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಆಯ್ತಮ್ಮ, ನೀನೇನು ಯೋಚನೆ ಮಾಡಬೇಡ. ನಿಮ್ಮಿಬ್ಬರ ಜೀವನನ ಸರಿ ಮಾಡೋ ಜವಾಬ್ದಾರಿ ನಂದು, ಆಯ್ತಾ? ಅಂದಾಗೆ ಸವಿತಾ, ಇನ್ನೊಂದು ವಿಷಯ, ಆ ಬಲ್ಲಾಳನ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ. ಯಾವ ಕೆಲಸ ಮಾಡೋಕ್ಕೂ ಹೇಸೋ ವ್ಯಕ್ತಿ ಅಲ್ಲ, ಸ್ವಲ್ಪ ಹುಷಾರಾಗಿರು. ಬಲ್ಲಣ್ಣ ಕೆಟ್ಟ ಆಸೆಗಳಿಂದಾಗಿ ಸವಿತಾ ಜೀವನ ಬಲಿಯಾಗ್ತದೆ. ಸವಿತಾನ ಇಷ್ಟಪಟ್ಟು ಮದುವೆಯಾದ ಸಂತೋಷ್ಗೆ ಇವತ್ತವಳು ಬೇಡವಾಗಿದ್ದಾಳೆ. ಒಟ್ಟಿನಲ್ಲಿ ಮಾಡದೇ ಇರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸೋ ಹಾಗಾಗಿದೆ. ಸಂತೋಷ್ ನಿಜವಾಗ್ಲೂ ಸವಿತಾಗೆ ಡಿವೋರ್ಸ್ ಕೊಡ್ತಾನೆ. ಜಗದೀಶ್ ಬಂದು ಸಂತೋಷ್ ಮನಸ್ಸನ್ನ ಬದಲಾಯಿಸೋದ್ರಲ್ಲಿ ಗೆಲ್ತಾನೆ. ಬಲ್ಲಾಳ್ಗೆ ಶಿಕ್ಷೆ ಆಗುತ್ತಾ? ನಾವೇನೋ ಎಣಿಸಿದ್ರೆ ದೇವ್ರಿನೇನೋ ಮಾಡ್ತಾನೆ ಅನ್ನೋ ಹಾಗೆ ಬಲ್ಲಾಳ್ಗೇನೇನು ಶಿಕ್ಷೆ ಆಗೇ ಹೋಯ್ತು. ಸವಿತಾ ಜೀವನ ಸೇರಿ ಹೋಯ್ತು ಅಂದ್ಕೊಳ್ಳೋಷ್ಟರೊಳಗೆ ಪೊಲೀಸ್ ಅವ್ರಿಗೆ ಹೊಸ ಟ್ವಿಸ್ಟ್ ಎದುರಾಗ. ಅದೇನು ಅಂತ ನೋಡೋಣ ಬನ್ನಿ. ಸರ್, ಆ ಸವಿತಾ ಕೇಸ್ ವಾಪಸ್ ತಗೊಂಡ್ಬಿಟ್ಟಿದ್ದಾಳಂತೆ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಸರ್, ಕಮಿಷನರ್ ಆಫೀಸಿಂದ ಫ್ಯಾಕ್ಸ್ ಬಂದಿದೆ. ಸವಿತಾ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ವಾಪಸ್ ತಗೋತಿದ್ದೀನಿ ಅಂತ ಬರ್ದು ಕೊಟ್ಟಿದ್ದಾಳಂತೆ. ನನಗನ್ಸುತ್ತೆ ಬಹುಶಃ ಯಾರ್ದೋ ಒತ್ತಡಕ್ಕೆ ಒಳಗಾಗಿ ಆಕೆ ಕೆಲಸ ಮಾಡಿರ್ಬೋದು. ಬನ್ನಿ, ನಾವೇ ಆಕೆ ಮನೆಗೆ ಹೋಗಿ ವಿಚಾರಿಸ್ಕೊಂಬರೋಣ. ಚಿಟಿ, ಬಹುಶಃ ಮನೇಲಿ ಯಾರೂ ಇಲ್ಲ ಅಂತ ಅನ್ಸುತ್ತೆ. ನೀವೊಂದು ಕೆಲಸ ಮಾಡಿ, ಅಕ್ಕಪಕ್ಕದ ಮನೆಗಳಲ್ಲಿ ವಿಚಾರಿಸಿ ಇವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ತಿಳ್ಕೊಳ್ಳಿ. ಸರಿ ಸರ್. ಏನಮ್ಮ, ಈ ಸಂತೋಷ್ ಮನೆಯವ್ರು ಎಲ್ಲೋದ್ರು ಅಂತ ನಿಮಗೇನಾದರೂ ಗೊತ್ತಾ? ಸರ್, ಅವ್ರು ಬೆಳಿಗ್ಗೆ ಮನೆ ಲಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೋಡಿದೆ. ಅವರಿಬ್ಬರೇ ಹೋದ್ರಾ ಅಥವಾ ಜೊತೆಲಿ ಬೇರೆ ಯಾರಾದರೂ ಇದ್ರಾ? ಬೇರೆ ಯಾರೂ ಇಲ್ಲ ಸರ್. ಮತ್ತೆ ಮನೆ ಕಡೆ ಬಂದರೆ ನಮ್ಗೆ ವಿಷಯ ತಿಳಿಸಿ. ಓಕೆ ಸರ್. ಶೆಟ್ಟಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಯಾರಂತೆ ಮೊದಲು ನೋಡಿದ್ದು? ಸರ್, ಇಲ್ಲೇ ಪಕ್ಕದಲ್ಲಿರೋ ಹಳ್ಳಿ ಅವನು. ಬೆಳಗಿನ ಜಾವ ಇದ್ ಕಡೆ ಬಂದಿದ್ದಂತೆ. ಹೆಣ ಹೆಣ ಅಂತ ಕೂಗ್ತಾ ಹಳ್ಳಿ ಜನಕ್ಕೆ ವಿಷಯ ತಿಳಿಸಿದ್ದಾನೆ. 5 ತಿಂಗಳ ಹಿಂದೆ ಇವರ ಪರಿಚಯ ಆಗುತ್ತೆ. ಅದಾದ್ಮೇಲೆ ಮದುವೆನೂ ಆಗ್ತಾರೆ. ಮದುವೆ ಆಗಿದ್ದ ಮಾನೇ ದಿವಸನೇ ಸವಿತಾ ಮೇಲೆ ಬಲ್ಲಾಳ್ ರೇಪ್ ಮಾಡ್ದ ಅಂತ ಪೊಲೀಸ್ ಕಂಪ್ಲೇಂಟ್ ಕೂಡ ಫೈಲ್ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್. ಅದಾಗಿ 3ನೇ ದಿವಸಕ್ಕೆ ಕಂಪ್ಲೇಂಟ್ ವಿತ್ಡ್ರಾ ಮಾಡ್ತಾರೆ. ಈಗ ನೋಡಿದ್ರೆ ಹೀಗೆ. ಎಕ್ಸಾಕ್ಟ್ಲಿ. ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸ್ಟ್ರೇಂಜ್ ಅನ್ಸಲ್ವಾ? ಸರ್, ಆ ಬಲ್ಲಾಳ ಯಾಕೆ ಈ ಸಂತೋಷನ ಕೊಲೆ ಮಾಡಿರಬಾರ್ದು? ಅಲ್ರಿ, ಅವನ ಮೇಲಿದ್ದ ಕೇಸನ್ನ ವಾಪಸ್ ತಗೊಂಡ್ಮೇಲೆ ಅವನೇ ಯಾಕ್ರಿ ಕೊಲೆ ಮಾಡಿಸ್ತಾನೆ? ಒಂದು ಕೆಲಸ ಮಾಡಿ, ಯಾವುದಕ್ಕೂ ಅವನ ಬ್ಯಾಕ್ಗ್ರೌಂಡ್ ಡೀಟೇಲ್ಸನ್ನ ಕಲೆಕ್ಟ್ ಮಾಡಿ. ಓಕೆ ಸರ್. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಮೊದಲು ಆ ಸವಿತಾ ಎಲ್ಲಿದ್ದಾಳೆ ಅಂತ ಹುಡುಕಬೇಕು. ನೀವೊಂದು ಕೆಲಸ ಮಾಡಿ, ಆ ಸವಿತಾ ಮತ್ತು ಸಂತೋಷ್ ಬಗ್ಗೆ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ. ಓಕೆ ಸರ್. ಕಮ್, ಲೆಟ್ಸ್ ಗೋ.
ಯಾಕೆ ಬಾಸ್ ಈ ಅಕ್ಕಿ? ಇದು ನನ್ನ ಹಕ್ಕಿ. ರೆಕ್ಕೆ ಒದರ್ತಾ ಇತ್ತು, ಕಟ್ ಮಾಡಿದ್ದೀನಿ. ಎತ್ಕೊಂಡೋಗಿ ಮೇಲಾಕೋ. ಓಕೆ ಬಾಸ್. ಹಲೋ. ಎಲ್ಲ ಓಕೆ ಅಲ್ವಾ? ಡೋಂಟ್ ವರಿ, ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್. ವೆರಿ ಗುಡ್. ಸರ್, ಸಂತೋಷ್ ಅವ್ರ ಅಪ್ಪನ್ನ ಮೀಟ್ ಮಾಡಿದೆ. ಅವರಿಗೆ ಈ ಸವಿತನ ಬಗ್ಗೆ ಒಳ್ಳೆ ಇಂಪ್ರೆಷನ್ ಇರೋ ಥರ ಕಾಣ್ತಾ ಇರಲಿಲ್ಲ. ಇಂಟ್ರೆಸ್ಟಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಈ ಸವಿತಾ ಕೇಸಲ್ಲಿ ನಮಗೆ ಒಂದು ಒಳ್ಳೆ ಟ್ವಿಸ್ಟ್ ಸಿಕ್ಕಿದೆ. ಸವಿತಾ ಕೇಸ್ ವಾಪಸ್ ತಗೊಳ್ಳೋ ಹಿಂದಿನ ದಿವಸ ಬಲ್ಲಾಳ್ ಅಕೌಂಟಿಂದ ಸಂತೋಷ್ ಅಕೌಂಟ್ಗೆ 50 ಲಕ್ಷ ಮನಿ ಟ್ರಾನ್ಸ್ಫರ್ ಆಗಿದೆ. ಅವನ್ನ ಅರೆಸ್ಟ್ ಮಾಡೋದಕ್ಕೆ ನಮಗೆ ಇಷ್ಟು ಎವಿಡೆನ್ಸ್ ಸಾಕು. ಏನ್ ಮಾಡ್ತಿದ್ಯಾ? ಇಷ್ಟಕ್ಕೆಲ್ಲ ನಾಚ್ಕೊಂಡ್ರೆ ಹೇಗೆ ಚಿನ್ನ? ಊಟ ಮಾಡಿ 3 ದಿನ ಆಯಿತು. ತಿನ್ನು ತಿನ್ನು. ಓಕೆ, ಕಾಮ್. ನೀನೀಗ ಇದನ್ನು ತಿಂದರು ತಿಂದೇ ಹೋದರು ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಯಾಕಂದರೆ ಎಲ್ಲ ವ್ಯವಸ್ಥೆ ಆಗೋಗಿದೆ. ಇನ್ನು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಏನ್ರು ಮಾಡ್ತಿದ್ದೀರ ನೀವೆಲ್ಲ? ಯಾಕ್ರೋ ರಾಕ್ಷಸರ ತರ ಬಿಹೇವ್ ಮಾಡ್ತಾ ಇದ್ದೀರಾ? ನಿಮಗ್ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ? ನಮ್ಮ ಉದ್ದೇಶ ಗೊತ್ತಾದ್ಮೇಲೆನು ಮತ್ತೆ ಈ ಮಾತು ಕೇಳ್ತಿದ್ಯಲ್ಲ? ಬೇಡ, ಏನು ಮಾಡಬೇಡ. ರೆಕಾರ್ಡ್ ಮಾಡ್ತಿದ್ದೇನೋ? ಪ್ಲೀಸ್ ಏನು ಮಾಡಬೇಡ. ಕೆಲಸ ಸಲ್ಲಿಸಕ್ಕಾಯ್ತಾ? ಸ್ವಲ್ಪ ರಾಂಗ್ ಮಾಡಿದ್ಲು, ಆದರೆ ನಾವು ಬಿಡ್ತೀವಾ? ಅವಳ ಲೈಫಲ್ಲಿ ಸುಖನ ಅನುಭವಿಸಿರ್ಬಾರ್ದು ಅಂತ ಸುಖ ಕೊಟ್ಟಿದ್ದೀನಿ. ಹುಷಾರು, ಎಡವಟ್ ಆಗಬಾರ್ದು. ನೋ ವೇ, ಚಾನ್ಸೇ ಇಲ್ಲ. ಈ ರಾಜೇಶ ಸ್ಕೆಚ್ ಹಾಕಿದ್ಮೇಲೆ ಮಿಸ್ ಆಗೋ ಚಾನ್ಸೇ ಇಲ್ಲ. ದಯವಿಟ್ಟು ನನ್ನ ಮಾತನ್ನ ನಂಬಿ ಅವಳು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ನಾನೇನು ಅವಳಿಗೆ ಪ್ರೆಷರ್ ಹಾಕಿಲ್ಲ. ಆದರೆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೂ ಮುಂಚೆನೇ ಅವಳ ಅಕೌಂಟಿಗೆ 50 ಲಕ್ಷ ಟ್ರಾನ್ಸ್ಫರ್ ಮಾಡಿರೋದನ್ನ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕನ್ಫರ್ಮ್ ಮಾಡ್ತಾ ಇದೆ. ಶೆಟ್ಟಿ, ಈಗಲಾದರೂ ಒಪ್ಕೋತೀಯೋ ಅಥವಾ ಏರೋಪ್ಲೇನ್ ಹತ್ತಿಸ್ಬೇಕೋ? ಇಲ್ಲ ಸರ್, ಹೇಳ್ತೀನಿ, ಎಲ್ಲ ನಿಜ ಹೇಳ್ತೀನಿ ಸರ್. ಈಸ್ಟ್ ಟು ವೆಸ್ಟ್. ಓಕೆ, ಈ ಸಂತೋಷಾಗಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ. ನನ್ನ ಅಕೌಂಟ್ಗೆ 50 ಲಕ್ಷ ರೂಪಾಯಿ ಹಾಕಿದ್ರೆ ನಾಳೆನೇ ಕೇಸ್ ವಾಪಸ್ ತಗೋತೀನಿ.
ನನ್ನ ಅಕೌಂಟ್ ಡೀಟೇಲ್ಸ್ನ ಕಳಿಸಿದ್ದೀನಿ. ನೀನು ದುಡ್ಡು ಕಳಿಸೋ ತನಕ ನಮ್ಮ ಮಧ್ಯೆ ಯಾವ ಮಾತುಕತೆನೂ ಸಾಧ್ಯ ಇಲ್ಲ. ಕಳಿಸಿಲ್ಲ ಅಂದರೆ ಜೈಲಿಗೆ ಹೋಗೋಕೆ ರೆಡಿಯಾಗಿರು. ಇವ್ರ ಅಕೌಂಟಿಗೆ ದುಡ್ಡು ಹಾಕಿಲ್ಲ ಅಂದರೆ ಊರಲ್ಲೆಲ್ಲ ನನ್ನ ಮಾನ ಮರ್ಯಾದೆ ತೆಗೆದಾಕ್ಬಿಡ್ತಾರೆ. ಇಲ್ಲ, ಹೀಗಾಗಬಾರ್ದು. ತಕ್ಷಣ ನನ್ನ ಅಕೌಂಟೆಂಟ್ಗೆ ಫೋನ್ ಮಾಡಿ ಸಂತೋಷ್ ಅಕೌಂಟ್ಗೆ 50 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳಿದೆ ಸರ್. ಆಮೇಲೆ ನೀವು ಸಂತೋಷ್ಗೆ ಫೋನ್ ಮಾಡಲಿಲ್ವಾ? ಮಾಡಿದೆ ಸರ್, ಆದರೆ ಸವಿತಾ ರಿಸೀವ್ ಮಾಡಿದ್ಲು. ಸವಿತಾನ? ಹಲೋ ಸಂತೋಷ್, ನಾನು ಬಿಲ್ಡರ್ ಬಲ್ಲಾಳ್ ಮಾತಾಡೋದು. ಸಂತೋಷ್ ಅವರಿಲ್ವಾ? ಸಂತೋಷ್ ಫೋನ್ನ ಮನೆಯಲ್ಲೇ ಬಿಟ್ಟು ಹೊರಗೋಗಿದ್ದಾರೆ. ಯಾವಾಗ ಬರ್ತಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾಳೆ ನಾನು ನಿನ್ನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತಾ ಇದ್ದೀನಿ. ನನಗೆ ಕೇಸ್ ವಾಪಸ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ. ಆದರೆ ಕೇಸ್ ವಾಪಸ್ ತಗೊಂಡ್ರೆ ಸಂತೋಷ್ ಡಿವೋರ್ಸ್ ಮಾಡಲ್ಲ ಅಂದರು. ನನಗೆ ನನ್ನ ಮಾನಕ್ಕಿಂತ ಅವ್ರ ಮೇಲಿರೋ ಪ್ರೀತಿನೇ ಹೆಚ್ಚು. ಅದಕ್ಕೆ ನೀನು ಈ ಸಲ ಬಚಾವಾದೆ. ಇಷ್ಟೇ ಸರ್ ನಡೆದಿದ್ದು. ಇದೆಲ್ಲ ಆದಮೇಲೆ ನಾನು ಅವ್ರ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಹಾಗಿದ್ರೆ ಸಂತೋಷ್ನ ಕೊಲೆ ಮಾಡಿಸಿದ್ದು? ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಂತೋಷ್ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಸರ್, ಮತ್ತೆ ಅದೇ ಮಾತನ್ನ ಹೇಳ್ತಾ ಇದ್ದೀನಿ, ನಾನು ಊರು ಬಿಟ್ಟು ಹೋಗಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಪ್ರೂವ್ ಆದರೆ ನೀವೇನು ಬೇಕಾದರೂ ಮಾಡ್ಬೋದು. ಓ ಜಗದೀಶ್, ಹೊರಗೆ ಹೇಳಿದ್ರಂತೆ. ಅದೇ ಸರ್, ಸವಿತಾ ಅವ್ರ ಕಾಲ್ ರೆಕಾರ್ಡ್ ಚೆಕ್ ಮಾಡಬೇಕಾದ್ರೆ ಸವಿತಾ ಅವರು ಇವ್ರ ಜೊತೆ ತುಂಬ ಸರಿ ಮಾತಾಡಿದ್ದಾರೆ. ಸೊ ಇವ್ರನ್ನ ಕರೆಸಿದ್ರೆ ಏನಾದರೂ ನಮ್ಗೆ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಕರೆಸಿದೆ ಸರ್. ಬನ್ನಿ ಜಗದೀಶ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸಾರಿ ಜಗದೀಶ್, ನಾನು ನಿಮ್ಮನ್ನು ಇಲ್ಲಿಗೆ ಕರೆಸ್ಕೋಬೇಕಾಯ್ತು. ಇಟ್ಸ್ ಓಕೆ ಸರ್. ಜಗದೀಶ್, ಈ ಸವಿತಾ ನಿಮಗೆ ಹೇಗೆ ಪರಿಚಯ? ಸರ್, ಸವಿತಾ ಒಬ್ಳು ಅನಾಥೆ, ನನ್ನ ದೂರದ ಸಂಬಂಧಿ. ಅವಳು ಸಂತೋಷನ ಇಷ್ಟಪಟ್ಟಿದ್ದೀನಿ, ನೀವೇ ಮದುವೆ ಮಾಡಿಸ್ಬೇಕು ಅಂತ ಕೇಳಿದ್ಲು. ನಾನು ಸಂತೋಷ್ ಬಗ್ಗೆ ಎಲ್ಲ ಕಡೆ ವಿಚಾರಿಸಿದೆ. ಒಳ್ಳೆ ಹುಡುಗ ಅಂತ ಗೊತ್ತಾಯಿತು. ಅದಕ್ಕೆ ನಾನೇ ಮುಂದೆ ನಿಂತು ಅವರಿಬ್ಬರಿಗೂ ಮದುವೆ ಮಾಡಿಸ್ದೆ. ಆದರೆ ಮದುವೆ ಆದ ಮಾರನೇ ದಿನವೇ ಇರಲಿ, ಪರವಾಗಿಲ್ಲ. ಈ ರೇಪ್ ವಿಚಾರದ ಬಗ್ಗೆ ಸವಿತಾ ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ? ಅಂದರೆ ಸಂತೋಷ್ ಇದನ್ನು ಹೇಗೆ ರಿಸೀವ್ ಮಾಡ್ದ ಅಂತ? ಸರ್, ಸಂತೋಷು ಈ ವಿಚಾರವಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದ. ನನಗೆ ಸಮಾಜನ ಫೇಸ್ ಮಾಡೋಕ್ಕಾಗಲ್ಲ, ನನಗೆ ಡಿವೋರ್ಸ್ ಕೊಟ್ಬಿಡು ಅಂತ ಪ್ರೆಷರ್ ಮಾಡ್ತಿದ್ದಂತೆ. ವಾಟ್? ಏನು ಹೇಳ್ತಾ ಇದ್ದೀರಾ? ಸವಿತಾನೇ ನನಗೆ ಈ ವಿಷಯ ಹೇಳಿದ್ದು. ಅವಳು ನಮಗೊಂದಿನ ಫೋನ್ ಮಾಡಿದ್ಲು. ಹಲೋ ಹಲೋ ಅಂಕಲ್. ನೋಡಮ್ಮ, ದೊಡ್ಡವನಾಗಿ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ನಿನಗೆ ನಿನ್ನ ಜೀವನ ಮುಖ್ಯನೋ ಅಥವಾ ಈ ಕೋರ್ಟು ಕೇಸು ನ್ಯಾಯ ಇದು ಮುಖ್ಯನೋ? ಅಂಕಲ್, ಏನು ಹೇಳ್ತಾ ಇದ್ದೀರಾ? ಹೌದಮ್ಮ, ಸಂತೋಷು ತುಂಬಾನೇ ಒಳ್ಳೆ ಹುಡುಗ. ನೀನು ನೆಮ್ಮದಿಯಾಗಿ ಅವನ ಜೊತೆ ಜೀವನ ಸಾಗಿಸೋದು ನೋಡು. ಬಾಕಿ ವಿಷಯಗಳನ್ನೆಲ್ಲ ಮರೆತು ಬಿಡು. ಸರಿ ಅಂಕಲ್, ನೀವು ಹೇಳ್ದಂಗೆ ಮಾಡ್ತೀನಿ. ಅದ್ರ ಮಾರನೇ ದಿನ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಹೋಗಿ ಸಂತೋಷ್ ಹತ್ರ ಮಾತಾಡಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ಸಂತೋಷ್ ಕೊಲೆಯಾಗಿ ಹೋಗಿತ್ತು. ಸವಿತಾ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳೋದಕ್ಕೆ ನಾನೇ ಸ್ಟೇಷನ್ಗೆ ಬರಬೇಕು ಅಂತಿದ್ದೆ. ಅಷ್ಟರಲ್ಲಿ ಇವರೇ ಫೋನ್ ಮಾಡಿದ್ರು. ಅದಕ್ಕೆ ನಾನೇ ಡೈರೆಕ್ಟಾಗಿ ಬಂದೆ. ಜಗದೀಶ್, ಸಂತೋಷು ಸವಿತಾಗೆ ಡಿವೋರ್ಸ್ ಮಾಡ್ತೀನಿ ಅಂತಿದ್ದವನು ಬಲ್ಲಾಳಿಂದ 50 ಲಕ್ಷ ತಗೊಂಡು ಕೇಸ್ ವಾಪಸ್ ತೆಗೆಸ್ತಾ. ಯಾಕೆ ತೆಗೆಸ್ತಾ? ಅಥವಾ ಸವಿತಾ ಈ ಕಂಪ್ಲೇಂಟನ್ನು ವಾಪಸ್ ತಗೊಳ್ಳಿ ಅಂತ ಸಂತೋಷ್ ಈ ಡಿವೋರ್ಸ್ ನಾಟಕ ಆಡೋದ್ನ? ಸರ್, ಏನು ಹೇಳ್ತಾ ಇರಾ? ಸಂತೋಷು ಬಲ್ಲಾಳ ಹತ್ರ 50 ಲಕ್ಷ ರೂಪಾಯಿ ಇಸ್ಕೊಂಡ?
ಸರ್ ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಇದೆಲ್ಲ ನಮ್ಗೆ ಗೊತ್ತಾಗಬೇಕು ಅಂದರೆ ಮೊದಲು ಸವಿತಾ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಏನು ಮೇಡಮ್, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಆ ಬಲ್ಲಾಳ್ ವಿಷಯ ಗೊತ್ತಾಯ್ತಾ? ಅಲ್ಲ, ಅಷ್ಟು ದೊಡ್ಡ ತಪ್ಪು ಮಾಡಿದ್ಮೇಲೂ ಹೇಗೆ ಬಚಾವಾಗ್ಬಿಟ್ಟ? ಒಬ್ಬ ಹುಡುಗಿ ಮಾನಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಇಂಥವ್ರನ್ನೆಲ್ಲ ಹೀಗೆ ಬಿಟ್ಟರೆ ಊರಲ್ಲಿರೋ ಹೆಣ್ಮಕ್ಳ ಜೀವನೆಲ್ಲ ಹಾಳು ಮಾಡ್ತಾರೆ. ರಿಲ್ಯಾಕ್ಸ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಹೆಣ್ಮಕ್ಳಿಗಾಗ್ತಿರೋ ಅನ್ಯಾಯನ ಜಗತ್ತಿಗೆ ತೋರಿಸಿ ಅವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ತಾನೇ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ ಓಪನ್ ಮಾಡಿರೋದು. ಹೌದು ನಿಜ, ಅಣ್ಣಿನ ಅದನ್ನು ಚೆನ್ನಾಗೇ ಮಾಡ್ತಿದ್ಯಲ್ಲ. ಕಿಂಡಲ್ ಮಾಡಬೇಡ, ನಂಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ಈ ಬಲ್ಲಾಳ್ ಥರದ ಜನ ತಪ್ಪು ಮಾಡೋದನ್ನು ಮಾಡಿ ಇಷ್ಟು ಈಸಿಯಾಗಿ ಬಚಾವಾಗ್ಬಿಟ್ರೆ ನನ್ನ ಗುರಿ ಮುಟ್ಟಕ್ಕಾದ್ರೂ ಆಗುತ್ತಾ? ಈಸಿ ಎಲ್ಲ ಆಗುತ್ತೆ, ಆದರೆ ಸ್ವಲ್ಪ ತಾಳ್ಮೆ ಇರಬೇಕು ಕೃತಿಕಾ. ಒಂದು ನಿಮಿಷ. ತಗೋ, ಕನೆಕ್ಟ್ ಮಾಡು. ನಿನ್ನ ಹೊಸ ಸ್ಟೋರಿಗೆ ಒಂದು ಕಂಟೆಂಟ್ ತಂದಿದ್ದೀನಿ. ಇದೂ ಒಂದು ಹೆಣ್ಮಗ್ಳ ಕತೆನೇ. ಈ ಸ್ಟೋರಿನ ಡೀಟೇಲಾಗಿ ಕವರ್ ಮಾಡು. ನೀನು ಗುರಿ ಮುಟ್ಟೋದಿಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀಯಾ. ಸರ್, ಇವತ್ತು ಬೆಳಗ್ಗೆ ಸಂತೋಷ್ ಅಕೌಂಟ್ ಸ್ಟೇಟ್ಮೆಂಟ್ ತೆಗೆಸಿ ನೋಡಿದಾಗ ಸಂತೋಷ್ ಅಕೌಂಟಿಂದ ರಾಜೇಶ್ ಅಕೌಂಟ್ಗೆ 50 ಲಕ್ಷ ಮನಿ ಟ್ರಾನ್ಸ್ಫರ್ ಆಗಿದೆ. ಈ ರಾಜೇಶ್ ಯಾರ್ರೀ? ಅಲ್ಲ, ಈ ಸಂತೋಷ್ ಯಾಕೆ ಅವನ ಅಕೌಂಟ್ಗೆ 50 ಲಕ್ಷ ಟ್ರಾನ್ಸ್ಫರ್ ಮಾಡ್ತಾನೆ? ದುಡ್ಡು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ಗೊತ್ತಾಗಿಲ್ಲ, ಆದರೆ ಈ ರಾಜೇಶ್ ಯಾರು ಅಂತ ಗೊತ್ತಾಯಿತು. ಗುಡ್. ರಾಜೇಶ್ ಕೂಡ ಒಬ್ಬ ಲಾಯರ್. ಇವನು ಮತ್ತೆ ಜಗದೀಶ್ ಸೇರ್ಕೊಂಡೆ ಸಂತೋಷ್ ಮತ್ತು ಸವಿತಾನ್ ಮದುವೆ ಮಾಡಿಸಿರೋದು. ಈ ರಾಜೇಶ್ ಯಾರು ಅಂತ ಈಗಲೇ ನೋಡೇ ಬಿಡೋಣ, ಬನ್ನಿ. ಸರ್, ಇದೆ ಬನ್ನಿ. ಶೆಟ್ಟಿ, ಅವನು ಮನೇಲಿಲ್ಲ ಅನ್ಸುತ್ತೆ. ಒಂದು ರೌಂಡ್ ಮನೆ ಎಲ್ಲ ಚೆಕ್ ಮಾಡಿ. ಓಕೆ ಸರ್. ಉಮೇಶ್, ಒಳಗೆ ನೋಡಿ. ಸರ್, ಶೆಟ್ಟಿ, ಇವನು ಕೂಡ ಮಿಸ್ ಆಗ್ಬಿಟ್ಟ. ಶೆಟ್ಟಿ, ಆದಷ್ಟು ಬೇಗ ಪೋಸ್ಟ್ ಮಾಡ್ಬೇಕು ಕಳಿಸಿ. ಓಕೆ ಸರ್. ಅಲ್ರಿ ಶೆಟ್ಟಿ, ಈ ಸವಿತಾ ಮತ್ತೆ ಸಂತೋಷ್ ಮದುವೆ ಆದಾಗಿಂದ ಈ ಕತೆ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಕಣ್ರಿ. ಮದುವೆ ಆದ ಮಾರನೇ ದಿನನೇ ಸವಿತಾ ರೇಪ್ ಆಗುತ್ತೆ, ಆಮೇಲೆ ಕಂಪ್ಲೇಂಟು, ಅದನ್ನು ವಾಪಸ್ ತಗೊಳ್ಳೋದು, ಸಡನ್ ಆಗಿ ಸಂತೋಷ್ ಸಾವು, ಸವಿತಾ ಮಿಸ್ಸಿಂಗು, ಇದಾದ್ಮೇಲೆ ಮನಿ ಟ್ರಾನ್ಸಾಕ್ಷನ್ಸು. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಬೇರೆ ಏನೋ ವಿಷಯ ಇದೆ. ನೀವೊಂದು ಕೆಲಸ ಮಾಡಿ, ಆದಷ್ಟು ಬೇಗ ಆ ರಾಜೇಶ್ ಬಗ್ಗೆ ಎಲ್ಲ ಡೀಟೇಲ್ಸನ್ನ ಕಲೆಕ್ಟ್ ಮಾಡಿ. ಓಕೆ ಸರ್. ರಾಜೇಶ್ ಸಿಕ್ಕಿದ್ರೆ ಕೇಸ್ ಸಾಲ್ವ್ ಆಗುತ್ತೆ. ಸವಿತಾ ಸಿಗ್ತಾಳೆ ಅನ್ಕೊಂಡು ಅವ್ರ ಮನೆಗೆ ಬಂದ ಪೊಲೀಸ್ ಅವರಿಗೆ ಮತ್ತೊಮ್ಮೆ ನಿರಾಸೆ ಕಾದಿತ್ತು. ರಾಜೇಶ್ನ ಆತ್ಮಹತ್ಯೆ ಜೊತೆಗೆ ಪೊಲೀಸ್ ಅವರಿಗೆ ಈ ಕೇಸ್ನ ಎಲ್ಲ ಬಾಗಿಲುಗಳು ಮುಚ್ಚೋಯ್ತು. ಹಾಗಾದ್ರೆ ರಾಜೇಶ್ ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಂಡ, ಅವನ ಪಾಪ ಪ್ರಜ್ಞೆ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ದ, ಅಥವಾ ಇದರ ಹಿಂದೆ ಕಾರಣದ ಕೈಗಳಿದ್ವ? ನೀವೇ ನೋಡ್ಬನ್ನಿ. ಸರ್, ಡಾಕ್ಟರ್ ಕಶ್ಯಪ್ ಅಕೌಂಟಿಂದ ರಾಜೇಶ್ ಅಕೌಂಟ್ಗೆ 50 ಲಕ್ಷ ಮನಿ ಟ್ರಾನ್ಸ್ಫರ್ ಆಗಿದೆ. ಡಾಕ್ಟರ್ ಕಶ್ಯಪ್ ಅಂದರೆ ಆ ಫೇಮಸ್ ಆರ್ಥೋಪೆಡಿಕ್ ಸರ್ಜನ್ ಅಲ್ವೇನ್ರಿ? ಹೌದು ಸರ್. ಸರಿ, ಹಾಗಿದ್ರೆ ಈಗಲೇ ಹೋಗಿ ಅವ್ರನ್ನ ಮೀಟ್ ಮಾಡೋಣ. ಬಹುಶಃ ರಾಜೇಶ್ ಹಿಸ್ಟ್ರಿ ಓಪನ್ ಆದರೂ ಆಗ್ಬೋದು. ಬನ್ನಿ.
ಹೇಳಿ ಇನ್ಸ್ಪೆಕ್ಟರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನಿಮ್ದು ಯಾವುದಾದ್ರೂ ಸಿವಿಲ್ ಕೇಸ್ ಅಥವಾ ಪ್ರಾಪರ್ಟಿ ರಿಲೇಟೆಡ್ ಕೇಸ್ ಇತ್ತಾ? ನೋನು ಹಾಗೇನಿಲ್ವಲ್ಲ. ನಾನು ಯಾವುದೇ ಪ್ರಾಪರ್ಟಿ ತೊಗೊಳ್ಬೇಕಾದ್ರೂ ನಮ್ಮ ಲಾಯರ್ನ ಕನ್ಸಲ್ಟ್ ಮಾಡೇ ತೊಗೊಳ್ಳೋದು. ಓ, ಬರೀ ಕನ್ಸಲ್ಟ್ ಮಾಡಿದ್ರೆ ನೀವು 50 ಲಕ್ಷ ಫೀಸ್ ಕೊಡ್ತೀರಾ? ನೀವೇನು ಹೇಳ್ತಾ ಇದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ, ಹಾಗಿದ್ರೆ ನಿಮಗೆ ಅರ್ಥ ಆಗೋ ಹಾಗೆ ಕೇಳ್ತೀನಿ. ನೀವು ನಿಮ್ಮ ಲಾಯರ್ ರಾಜೇಶ್ಗೆ 50 ಲಕ್ಷ ಯಾಕೆ ಕೊಟ್ರಿ ಅಂತ ಕೇಳ್ಬೋದಾ? ನಾನು ನಮ್ಮ ಲಾಯರ್ ರಾಜೇಶ್ಗೆ ಒಂದು ಫೋನ್ ಮಾಡ್ತೀನಿ. ಯು ಆರ್ ಟೂ ಲೇಟ್. ನಿಮ್ಮ ಲಾಯರ್ ರಾಜೇಶ್ ನಿನ್ನೆ ಅವ್ರ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಡಾಕ್ಟ್ರೇ, ಈಗ ನೀವು ನಮ್ಮ ಹತ್ರ ನಿಜ ಹೇಳಲಿಲ್ಲ ಅಂದರೆ ನಾವು ನಿಮ್ಮನ್ನು ನಮ್ಮ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ. ಸುಮಾರು 3 ತಿಂಗಳ ಹಿಂದೆ ಇವಾಗ ಹೇಗಿದೆ ಮಂಡಿ ನೋವು? ನಿಮ್ಮ ಹತ್ರ ಬಂದಾಗಿಂದ ಪರವಾಗಿಲ್ಲ ಸರ್, ಸಾಕಷ್ಟು ಕಡಿಮೆ ಆಗಿದೆ. ಇಲ್ಲೇ ಅಲ್ವಾ? ಪರವಾಗಿಲ್ಲ. ಇಲ್ಲೇ ಒಂದು ನಿಮಿಷ ಬರ್ತೀನಿ. ನಿಮಗೆ ನಾನು ಇಷ್ಟ ಆಗಲಿಲ್ವಾ? ಇಷ್ಟನ್ನೇ. ನೀನು ಓಕೆ ಅಂದರೆ ನನಗೂ ಓಕೆ. ಅವಳು ಜೆನ್ಯೂನ್ ಪೇಷಂಟ್ ಅಂದ್ಕೊಂಡಿದ್ದೆ ಸರ್. ಆದರೆ ಆಮೇಲೆ ಏನಾಯಿತು ಅಂದರೆ ಯಾರು ಬಂದರು? ಹಾಯ್ ಬಾಸ. ಹಲೋ, ಏನ್ರಿ ಇದು? ಒಳಗಡೆ ಪೇಷಂಟ್ ಇದ್ದಾರೆ ಅಂತ ಗೊತ್ತಿಲ್ವಾ? ಡಾಕ್ಟರ್, ನಾವು ಆ ಪೇಷಂಟ್ ಕಡೆಯವರೇ. ನೀವು ಆ ಪೇಷಂಟ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರಿ ಅಂತ ನಾವು ಲೈವಲ್ಲಿ ನೋಡ್ತಿದ್ವಿ. ವಾಟ್ ನಾನ್ಸೆನ್ಸ್? ನಾನ್ಸೆನ್ಸ್ ಅಲ್ಲ, ಹಾಟ್ ಸೀನ್ಸ್. ನೋಡ್ತೀರಾ ಬಾಸ? ಪರವಾಗಿಲ್ಲ ಡಾಕ್ಟ್ರೇ, ಯಾವುದಕ್ಕೂ ಕಮ್ಮಿ ಇಲ್ಲ ನೀವು. ನೋಡಿ ಪ್ಲೀಸ್, ಹೀಗೆಲ್ಲ ಮಾಡಬೇಡಿ. ಹೌದಾ? ನಾಳೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಅಕೌಂಟ್ ನಂಬರ್ ಬರುತ್ತೆ. ಆ ನಂಬರಿಗೆ 50 ಲಕ್ಷ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲ ಅಂದರೆ ಈ ವಿಡಿಯೋ ವೈರಲ್ ಆಗುತ್ತೆ. ಆಗ ನೀವು ನಮಗಾಗಲಿ ಅಥವಾ ನಿಮ್ಮ ಲಾಯರ್ ರಾಜೇಶ್ಗಾಗಲಿ ಯಾಕೆ ಕಾಲ್ ಮಾಡಲಿಲ್ಲ? ಸರ್, ನಾನು ಅವತ್ತು ಮೊದಲು ಮಾಡಿದ ಕೆಲಸ ಏನು ಅಂದರೆ ಲಾಯರ್ ರಾಜೇಶ್ಗೆ ಫೋನ್ ಮಾಡಿದ್ದು ಸರ್. ಅವರೇ ನನಗೆ ಸರಿಯಾಗಿ ತಗೊಳ್ಕೊಂಡಿದ್ದೀರಾ, ಅವ್ರು ಕೇಳಿದಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದೇ ಒಳ್ಳೆಯದು ಅಂತ ಹೇಳ್ಬಿಟ್ರು ಸರ್. ಮುಂದಿನ ತಿಂಗಳು ನನ್ನ ಮಗಳು ಮದುವೆ ಇತ್ತು ಸರ್. ಈ ವಿಷಯ ಹೊರಗೆ ಬಂದರೆ ನನ್ನ ಮರ್ಯಾದೆ ಹೋಗುತ್ತೆ, ನನ್ನ ಸಂಸಾರ ನಾಶ ಆಗುತ್ತೆ ಅಂತ ಹೆದರಿ ಅವ್ರು ಕೇಳಿದಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಸೈಲೆಂಟ್ ಆಗಿಬಿಟ್ಟೆ ಸರ್. ಆದರೆ ನಾನು ಹಾಕಿದ ದುಡ್ಡು ರಾಜೇಶ್ ಅಕೌಂಟ್ಗೆ ಹೋಗಿದೆ ಅಂತ ನೀವು ಹೇಳಿದ ಮೇಲೇ ಗೊತ್ತಾಗಿತ್ತು ಸರ್. ನೀವು ಹೇಳ್ತಿರೋ ನಿಜಾನೇ ಆಗಿದ್ರೆ ಯು ಹ್ಯಾವ್ ಬೀನ್ ಹನಿ ಟ್ರ್ಯಾಪ್. ಆ ಹುಡುಗ ಮತ್ತು ಹುಡುಗಿ ಯಾರು ಅಂತ ನಿಮಗೆ ಗೊತ್ತಾ? ಇಲ್ಲ ಸರ್. ನಿಮ್ಮ ಕ್ಲಿನಿಕಲ್ಲಿ CC ಕ್ಯಾಮ್ರಾ ಇರಬೇಕಲ್ವಾ? ಇದೆ ಸರ್. ಆಗಿದ್ರೆ ನಿಮ್ಮ ರಿಸೆಪ್ಷನಿಸ್ಟಿಗೆ ಹೇಳ್ಬಿಡಿ, ಆ ದಿನದ CCTV ಫುಟೇಜ್ ಎಲ್ಲ ನಮಗೆ ಬೇಕು. ಸರಿ, ಹಾಗಿದ್ರೆ ಅವಶ್ಯಕತೆ ಬಿದ್ದರೆ ಮತ್ತೆ ನಾವು ಬರೋದಿಲ್ಲ, ಫೋನ್ ಮಾಡ್ತೀವಿ, ಸ್ಟೇಷನ್ಗೆ ನೀವೇ ಬರಬೇಕಾಗತ್ತೆ.
ಒಳ್ಳೆ ಮಾತಲ್ಲಿ ಎಲ್ಲ ಸರಿಯಾಗಿ ಹೇಳಿದ್ರೆ ಸರಿ. ಹಲೋ ಇನ್ಸ್ಪೆಕ್ಟರ್, ನಾನು ಯಾರಂತ ಗೊತ್ತಾ ನಿಮಗೆ? ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಗೊತ್ತಾ? ಯಾಕಮ್ಮ ಹೊಡಿತಾ ಇದ್ದೀರಾ? ಇವ್ರು ಯಾರು ಅಂತ ಗೊತ್ತಾ ನಿಮಗೆ? ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಇವರು. ಹಾಗೆಲ್ಲ ಹೊಡಿಬಾರ್ದು. ಒಂದು ನಿಮಿಷ ಇರಿ. ಈಗ ಶುರು ಹಚ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫಾಲೋವರ್ಸ್ಗಳು ಕೊಡುವಂಥ ಲೈಕು ಕಮೆಂಟ್ಸು ಇನ್ನೂ ಜಾಸ್ತಿ ಸಿಗುತ್ತೆ. ಶುರು ಹಚ್ಕೊಳ್ಳಿ. ಹೇಳ್ತೀನಿ. ನೋಡಿದ್ರಾ ಇವರಿಗೆ ಡಿಪಾರ್ಟ್ಮೆಂಟ್ಗಿಂತ ಅವ್ರ ಫಾಲೋವರ್ಸ್ ಕಂಡ್ರೆ ಎಷ್ಟು ಭಯ ಅಂತ. ಬೇಗ ಹೇಳೋ. ಸರ್, ನನಗೆ ಕಾಲೇಜ್ ಡೇಸಿಂದ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಬೇಕಂತ ತುಂಬ ಆಸೆ. ಒಂದಿನ ನನ್ನ ಫ್ರೆಂಡ್ ಒಬ್ಬಳಿಗೆ ಪ್ರೊಫೆಸರ್ ಫ್ಲರ್ಟ್ ಮಾಡೋದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಅದು ತುಂಬ ವೈರಲ್ ಆಗೋಯ್ತು. ಆಗ ಯಾರೋ ಒಬ್ಬ ವ್ಯಕ್ತಿ ನಾನು ಕಾಂಟ್ಯಾಕ್ಟ್ ಮಾಡಿ, ನೀನು ಇದೇ ಥರ ಕೆಲಸ ಮಾಡ್ತೀಯಾ, ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಆ ಕಡೆ ಹೆಚ್ಚೆಚ್ಚು ಲೈಕ್ಸು, ಈ ಕಡೆ ಒಳ್ಳೆ ದುಡ್ಡು. ಸೊ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಟ್ಟೆ ಸರ್. ಅಂಥದ್ದೇನು ಮಾಡಿಸ್ತಾ ಇದ್ದ ಅಂತ ಸರಿಯಾಗಿ ಹೇಳೋ. ಸರ್, ಅವ್ರಿಗಿರೋ ಕಾಂಟ್ಯಾಕ್ಟ್ ಮೂಲಕ ಇನ್ನೋಸೆಂಟ್ ಹುಡುಗಿರ್ನೆಲ್ಲ ಇಲ್ಲಿ ಕರ್ಸ್ಕೋತಿದ್ರು ಸರ್. ಅವ್ರನ್ನ ಗ್ರೂಮ್ ಮಾಡಿ ದೊಡ್ಡ ದೊಡ್ಡ ಮನುಷ್ಯರ ಹತ್ರ ಕಳಿಸ್ತಿದ್ರು. ಅಷ್ಟೇ ಅಲ್ಲದೆ ಸಲಿಗೆ ಬೆಳೆಸ್ಕೊಂಡು ಬುಟ್ಟಿಗೆ ಬೆಳೆಸ್ಕೋತಿದ್ರು ಸರ್. ಕರೆಕ್ಟ್ ಟೈಮ್ ನೋಡಿಕೊಂಡು ನಾವು ಹೋಗಿ ಅವ್ರ ರಾಸಲೀಲೆಗಳನ್ನ ವಿಡಿಯೋ ಮಾಡಿಕೊಂಡು ಅವ್ರನ್ನ ಅದನ್ನೇ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷಾನುಗಟ್ಟಲೆ ವಸೂಲಿ ಮಾಡ್ತಿದ್ವಿ ಸರ್. ಇಂಥ ಗನಂದಾರಿ ಕೆಲಸನ ವಿಡಿಯೋ ಮಾಡೋದಕ್ಕೆ ಇರೋಷನ್ ಹೆಲ್ಪ್ ತಗೋತಾ ಇದೆ ಅಲ್ಲ? ಈಗಲಾದರೂ ಆ ವ್ಯಕ್ತಿ ಯಾರು ಅಂತ ಹೇಳ್ತೀಯೋ ಅಥವಾ ನಮ್ಮ ಮೇಡಮ್ ಕೈ ರುಚಿ ತೋರಿಸ್ಬೇಕೋ? ಬೇಡ ಸರ್, ಹೇಳ್ತೀನಿ. ಅವ್ರು ಬೇರೆ ಯಾರೂ ಅಲ್ಲ ಸರ್. ಅವರು ನಾಚಿಕೆ ಆಗ್ಬೇಕ್ರಿ ನಿಮ್ಮ ಜನ್ಮಕ್ಕೆ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದು ಇಂಥ ವ್ಯವಹಾರ ಬೇರೆ ಮಾಡ್ತಾ ಇದ್ರ ನೀವು? ಸರ್, ಇದನ್ನೆಲ್ಲ ಮೊದಲು ಶುರು ಮಾಡಿಸಿದ್ದೆ ಆ ಸವಿತಾ ಸರ್. ಹೌದು ಸರ್, ಒಂದಿನ ಸವಿತಾ ತನ್ನ ಬಾಯ್ ಫ್ರೆಂಡ್ ಯಶ್ವಂತ್ ಜೊತೆ ನಮ್ಮ ಸ್ಟೇಷನ್ಗೆ ಬಂದಿದ್ಲು. ಅವತ್ತು ಸಾಹೇಬ್ರು ಇರಲಿಲ್ಲ. ಹಾಗಾಗಿ ನಾನೇ ಕೇಸ್ನ ಅಟೆಂಡ್ ಮಾಡಿದೆ. ಆಚೆ ಆಗೋದು ಇಷ್ಟು ದಿನ ಹುಡುಗಿ ಜೊತೆ ಸುತ್ತಿ ಈಗ ನನಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ ಅಂದರೆ ಏನೋ ಇದ್ರ ಅರ್ಥ? ಸರ್, ಈಗ ನಮ್ಮಪ್ಪ ಯಾವುದೋ ಹುಡುಗಿ ನೋಡಿದ್ದಾರೆ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹಠ ಮಾಡ್ತಿದ್ದಾರೆ. ಈ ಹುಡುಗಿ ಕತೆ ಏನು? ತಪ್ಪಾಗಿದೆ ಸರ್, ಒಪ್ಕೋತೀನಿ. ಅದಕ್ಕೆ ಫೈನ್ ಎಷ್ಟು ಅಂತ ಹೇಳಿದ್ರೆ ಕಟ್ಬಿಟ್ಟು ಹೋಗ್ತೀನಿ ಸರ್. 10 ಲಕ್ಷ ಕೊಡ್ತಾನ ಕೇಳಿ ಸರ್. ಏನೋ ಹೇಳ್ತಾ ಇದ್ದೀನಿ ನೀನು? ಅವನೇ ಹಾಗೆ ಹೇಳ್ಬೇಕಾದ್ರೆ ನಾನು ಇನ್ನೇನು ಮಾಡಲಿ ಸರ್? ಆ ಹುಡುಗ ನೀನು ಕೇಳ್ದಾಗೆ ದುಡ್ಡು ಕೊಟ್ಟಿಯಾನೆ. ಆದರೆ ಮುಂದೆ ನಿನ್ನ ಲೈಫ್ ಕತೆ ಹೇಗಮ್ಮ? ಗೊತ್ತಿಲ್ಲದೆ ಮೋಸ ಹೋಗ್ಬಿಟ್ಟೆ ಸರ್. ಹಾಗಂತ ಈಗ ಕೂತ್ಕೊರ್ಗಿದ್ರೆ ಏನು ಪ್ರಯೋಜನ ಇಲ್ಲ. ಮುಂದೆ ಲೈಫ್ ಏನು ಅಂತ ನೋಡ್ಕೋಬೇಕಲ್ವಾ? ಅವತ್ತು ಸವಿತಾ ಆಡಿದ ಮಾತಿಂದ ನನಗೆ ಒಂದು ಪ್ಲ್ಯಾನ್ ಬಂತು. ನಾನು ಸವಿತಾ ಸೇರಿ ಇದನ್ನೇ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಆದ್ವಿ. ಆದರೆ ಇದನ್ನು ಬರೀ ನಮ್ಮಿಬ್ಬರ ಕೈಲೇ ನಿಭಾಯಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆಗ ನಮ್ಮ ಪರಿಚಯ ಆಗಿದ್ದೆ ರಾಜೇಶ್, ಕೃತಿಕಾ ಮತ್ತು ರೋಷನ್. ನಿಮ್ಗಳ ಶೇರ್ ನಿಮ್ಗಳಿಗೆ ತಲುಪಿದೆ ಅನ್ಕೋತೀನಿ. ಆದರೆ ಇದರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಕಾನೂನನ್ನು ಕಾಪಾಡುವಂತಹ ಪೊಲೀಸು, ಲಾ ಆ್ಯಂಡ್ ಆರ್ಡರ್ನ ಕಾಪಾಡುವಂತಹ ಲಾಯರ್, ಏನನ್ನ ಹೇಗೆ ಬೇಕಾದರೂ ತೋರಿಸುವಂತಹ ಮೀಡಿಯಾ, ಇದ್ರ ಜೊತೆಗೆ ಸುಂದರವಾದ ಹುಡುಗಿ, ಈ 4 ಶಕ್ತಿ ಒಟ್ಟಿಗೆ ಸೇರ್ತು ಅಂದರೆ ನಾವು ಏನನ್ನು ಬೇಕಾದ್ರೂ ಪ್ಲ್ಯಾನ್ ಮಾಡ್ಬೋದು, ಹೇಗೆ ಬೇಕಾದ್ರೂ ಪ್ಲ್ಯಾನ್ ಮಾಡ್ಬೋದು. ನಮ್ಮನ್ನು ಮೀರಿಸೋರು ಯಾರೂ ಇರಲ್ಲ. ಹಾಗಾದ್ರೆ ಈ ಸಂತೋಷ್ ಸರ್, ಸಂತೋಷು ರಾಜೇಶು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಸಂತೋಷ್ ಹತ್ರನೂ ಸಾಕಷ್ಟು ದುಡ್ಡಿತ್ತು. ಅದಕ್ಕೆ ಸವಿತಾ ಅವನನ್ನು ಟಾರ್ಗೆಟ್ ಮಾಡಿದ್ಲು.
ವಾಟ್? ಹೌದು ಸರ್. ಆದರೆ ಅವಳಿಗೆ ಅವನ ಮೇಲೆ ನಿಜವಾಗಲೂ ಪ್ರೀತಿ ಆಯಿತು. ನಾನು ರಾಜೇಶ್ ಸೇರಿ ಅವರಿಬ್ಬರಿಗೂ ಮದುವೆನೂ ಮಾಡಿಸಿದ್ವಿ. ಅವಳು ನಿಮಗೆ ಲಾಸ್ಟ್ ಟೈಮ್ ಹೆಲ್ಪ್ ಮಾಡಿದ್ದೆ ಬಲ್ಲಾಳ್ ವಿಷಯದಲ್ಲಿ ಅಲ್ವಾ? ಹೌದು ಸರ್. ಆದರೆ ಈ ಯಾವ ವಿಷಯನೂ ಗೊತ್ತಿಲ್ಲದಿರೋ ಸಂತೋಷು ಸವಿತಾಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ದ. ಏಯ್, ನಿನ್ನನ್ನು ನನ್ನ ಒಡ ಹುಟ್ಟಿದವನು ಅನ್ಕೊಂಡಿದ್ದೆ. ನೀನು ಇವನ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಸಂತೋಷ್, ಆಗಿದ್ದೇನೋ ಆಗೋಯ್ತು. ನಿಮ್ಮಿಬ್ಬರು ನಡುವೆ ನಾವು ಬರಲ್ಲ. ನೀವಿಬ್ರು ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಹೋಗಿ. ಇಷ್ಟೆಲ್ಲ ಆದ್ಮೇಲೂ ನಾನು ಅವಳ ಜೊತೆ ಬದುಕ್ಬೇಕಾ? ನಾಚಿಕೆ ಆಗಲ್ಲ ನಿಮ್ಮಿಬ್ರಿಗೂ? ನಾನು ಹೇಳೋದು ಕೇಳಪ್ಪ. ಈಗಲೇ ನಿಮ್ಮಿಬ್ರು ಬಣ್ಣನ ಪೊಲೀಸರ ಮುಂದೆ ಬಯಲು ಮಾಡ್ತೀನಿ. ಏಯ್, ಏನೋ ಪೊಲೀಸಿಗೆ ಫೋನ್ ಮಾಡ್ತೀಯಾ? ಮಾಮ್ಸ್, ಇವನ್ನ ಹೀಗೆ ಬಿಟ್ರೆ ಮುಂದೆ ನಮಗೆ ಕಷ್ಟ ಆಗುತ್ತೆ. ಮುಗಿಸ್ಬಿಡು. ಏಯ್ ಏಯ್ ಏಯ್, ಬೇಡ, ಬಿಟ್ಬಿಡ್ರೋ. ನನ್ ಬಿಟ್ರೆ ಉಳಿಗಾಲ ಇಲ್ಲ. ಮಾಮ್ಸ್, ಬೇಡ, ಬಿಟ್ಬಿಡು ನನ್ನ. ನನಗೂ ರಾಜೇಶ್ಗೂ ದುಡ್ಡಿನ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ನಾನು ಎಷ್ಟೇ ಟ್ರೈ ಮಾಡಿದ್ರೂ ಅವನು ಕನ್ವಿನ್ಸ್ ಆಗಲಿಲ್ಲ. ಹಾಗಾಗಿ ನನ್ನ ದಾರಿಯಿಂದ ಅವನ್ನ ನಾನು ಕ್ಲಿಯರ್ ಮಾಡಬೇಕಾಗಿ ಬಂತು. ಅಯ್ಯೋ ರಾಸ್ಕಲ್, ನೋಡೋದಕ್ಕೆ ಹೊರಗಡೆಯಿಂದ ಎಷ್ಟು ಶಾಂತಮೂರ್ತಿ ಥರ ಇದೆಯಾ, ಒಳಗಡೆ ಕ್ರೌರ್ಯ ತುಂಬಿಕೊಂಡಿದ್ಯಾ? ಸವಿತಾ ಎಲ್ಲಿ ಅನ್ನೋದನ್ನ ಹೇಳೋ. ಒಂದು ನಿಮಿಷ ಬಂದೆ. ಸವಿತಾ, ಸವಿತಾ, ಏಯ್, ರಾಜೇಶ್, ರಾಜೇಶ, ಏನೋ ಮಾಡಿದ್ಯಾ? ಜಾನಕಿ, ಇಲ್ಲಿ ತಪ್ಪು ಯಾರ್ದು ಅಂತ ಕೂತು ಯೋಚನೆ ಮಾಡಿದ್ರೆ ಎಲ್ಲರೂ ತಪ್ಪಿತಸ್ತಾರೆ. ಆದ್ರೆ ಸಂತೋಷ್ ಮಾಡಿದ ತಪ್ಪೇನು ಅಂದ್ರೆ ಸವಿತಾನ ಪ್ರೀತಿಸಿ ಮದುವೆ ಆಗಿತ್ತು. ಸವಿತಾ ತನಗಾದ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ಒಂದು ದಾರಿನ ಹುಡುಕೊಂಡ್ರೆ ಜಗದೀಶ್ ಹಾಗೂ ರಾಜೇಶ್ ದುಡ್ಡಿಗಾಸೆ ಬಿದ್ದು ಕೆಲಸ ಮಾಡೋದು. ಇನ್ನು ರೋಷನ್ ಹಾಗೂ ಕೃತಿಕಾ ಫೇಮಸ್ ಆಗಬೇಕು ಅಂತ ಶಾರ್ಟ್ಕಟ್ ದಾರಿ ಹೇಳಿದ್ರು. ಒಟ್ಟಿನಲ್ಲಿ ಪ್ರತಿನಿತ್ಯ ಈ ರೀತಿಯಾದ ಹನಿ ಟ್ರ್ಯಾಪ್ ಕೇಸಸ್ಗಳು ನಡೀತಾನೆ ಇರ್ತವೆ. ಇದು ದೊಡ್ಡ ದೊಡ್ಡ ಮನುಷ್ಯನ ಕೂಡ ಬಿಟ್ಟಿಲ್ಲ. ಜಗತ್ತಲ್ಲಿ ಯಾವ್ಯಾವ ಥರ ಕ್ರೈಮ್ಗಳು ನಡೀತೆ ಅಂತ ನಾವು ನಿಮಗೆ ತಿಳಿಸಿ ಹೇಳ್ತೀವಿ. ಅದರಿಂದ ದೂರ ಉಳಿದು ಹೇಗೆ ತಪ್ಪಿಸ್ಕೊಂಡು ನೆಮ್ಮದಿಯಾಗಿ ಬದುಕಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನಿದ್ರೆಯಲ್ಲೂ ಎಚ್ಚರಿಸುತ್ತೆ ಕ್ರೈಮ್ ಟಾಕೀಸ್. ನೋಡ್ತೀರಿ ನಿಮ್ಮ ಟಾಕೀಸ್ ಆ್ಯಪ್ನಲ್ಲಿ.